Welcome to my channel. Today I discuss about switchgear and protection week 6 model question bank with answer. ಆರನೇ ವಾರದ್ದು ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನಲ್ಲಿ ಮಾಡಲ್ ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಪದೇ ಪದೇ ಹೇಳಂಗೆ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಿರೋದು ಅಂತ ಹೇಳಿದ್ರೆ, ಸಪ್ರೇಟ್ ಇದನ್ನು ನೀವು ಒಂದು ಸಪ್ರೇಟ್ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ನಿಮಗೆ ಎಕ್ಸಾಮ್ಗೆ ಈಸಿಯಾಗಿ ಓದ್ಕೋಬೋದು ಮತ್ತು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಾನು ಎಲ್ಲ ವೀಕ್ದು ಕೂಡ ವಿಡಿಯೋನ ಮಾಡಿ ಹಾಕಿದ್ದೀನಿ. ನಾನು ಆಲ್ರೆಡಿ ಈಗ ಪ್ರೀವಿಯಸ್ 5 ವೀಕದು ಮಾಡಿ ಹಾಕಿದ್ದೀನಿ. ಸೊ ಅದು ನೋಡಿಲ್ಲ ಅಂದರೆ ಅದನ್ನು ನೋಡಿ. ಜೊತೆಗೆ ನಾನು ಮೇಜರಾಗಿ ಹೇಳೋದೇನಪ್ಪ ಅಂದರೆ 5 ಮತ್ತು 10 ಮಾರ್ಕ್ಸ್ದು ನೀವು ಕಂಪಲ್ಸರಿ ನೀವು ಓದ್ಕೊಳ್ಳಿ. ರಿಮೈನಿಂಗ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಅದರಲ್ಲೇ ನಿಮಗೆ ಕವರ್ ಆಗುತ್ತೆ. ತುಂಬ ಕ್ವಶನ್ ಬಂದಿದೆ, ಹೇಗಪ್ಪ ಪಾಸ್ ಮಾಡೋದು ಮತ್ತು ಹೇಗೆ ಓದೋದು ಅಂತ ಇಲ್ಲಿ ಟೆನ್ಷನ್ ಬೇಡ. ಆಲ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿಕೊಂಡ್ರೆ ನಿಮಗೆ 20 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಹಾಗೆ ಎಲ್ಲ ವೀಕದು 5 ಮತ್ತು 10 ಮಾರ್ಕ್ಸ್ ಕ್ವಶನ್ನ ನೀವು ನೋಡಿಕೊಂಡ್ರೆ ಡೆಫಿನೆಟಾಗಿ ನೀವು ಇಡೀ ಸಬ್ಜೆಕ್ಟನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಬನ್ನಿ ನೋಡೋಣ. ಈಗ ಫಸ್ಟ್ MCQ 1 ಮಾರ್ಕ್ಸ್ದು, ರೀಕಾಲ್ ದ ರಿಲೇ ಹ್ಯಾವಿಂಗ್ ನೋ ಮೂವಿಂಗ್ ಪಾರ್ಟ್ಸ್. ಸೊ ರೀಕಾಲ್ ಮಾಡಿ ಅಂತ ಕೇಳಿದೆ, ಯಾವುದರಲ್ಲಿ ನೋ ಮೂವಿಂಗ್ ಪಾರ್ಟ್ಸ್. ಸೊ ಆಪ್ಷನ್ ಇಸ್ ಗಿವಿನ್: ಎಲೆಕ್ಟ್ರೋಮ್ಯಾಗ್ನೆಟಿಕಲ್ ರಿಲೇ, ಸ್ಟಾಟಿಕ್ ರಿಲೇ, ನ್ಯೂಮರಿಕಲ್ ರಿಲೇ, ಥರ್ಮಲ್ ರಿಲೇ. ಸೊ ಈ 4ರಲ್ಲಿ ಯಾವುದರಲ್ಲಿ ನೋ ಮೂವಿಂಗ್ ಪಾರ್ಟ್ಸ್? ಸೊ ಆನ್ಸರ್ ಈಸ್ ಸಿ, ನ್ಯೂಮರಿಕಲ್ ರಿಲೇ. ಸೊ ನ್ಯೂಮರಿಕಲ್ ರಿಲೇಲಿ ದೇರ್ ಇಸ್ ನೋ ಮೂವಿಂಗ್ ಪಾರ್ಟ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಐಡೆಂಟಿಫೈ ದ ಮೇಜರ್ ಎಕ್ಸ್ಟರ್ನಲ್ ಕಾಸಸ್ ಆಫ್ ಓವರ್ ವೋಲ್ಟೇಜ್. ಸೊ ಎಕ್ಸ್ಟರ್ನಲ್ ಕಾಸಸ್ ಆಫ್ ಓವರ್ ವೋಲ್ಟೇಜ್. ಸೊ ನೋಡಿ, ಓವರ್ ವೋಲ್ಟೇಜ್ ಹೇಗೆ ಇದೆ. ಸೊ ಜೊತೆಲಿ ನಾನು ನಿಮ್ಗೆ ಈಸಿಯಾಗ್ಲಂತೇಳಿ ವಿತ್ ಫಿಗರ್ ಕೂಡ ಕೊಟ್ಟಿದ್ದೀನಿ. ಸೊ ಲೈಟಿಂಗ್ ಕಾಸಸ್ ಓವರ್ ವೋಲ್ಟೇಜ್, ಇದು ಎಕ್ಸ್ಟರ್ನಲ್ ಓವರ್ ವೋಲ್ಟೇಜ್. ಸೊ ಮಳೆ ಬಂದಾಗ ಲೈಟಿಂಗ್ ಬರುತ್ತಲ್ಲ ಅದರಲ್ಲಿ. ಸೊ ಯಾವುದರಿಂದ ಐಡೆಂಟಿಫೈ ದ ಮೇಜರ್ ಎಕ್ಸ್ಟರ್ನಲ್ ಕಾಸಸ್ ಆಫ್ ಓವರ್ ವೋಲ್ಟೇಜ್. ಮೇಜರ್ ಆಗಿ ಯಾವುದಲ್ಲಿ ಹೈ ವೋಲ್ಟೇಜ್ ಓವರ್ ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ. ಸೊ ಫಸ್ಟ್ ಒನ್ ಆಪ್ಷನ್ ರೆಸನೆನ್ಸ್, ಇನ್ಸುಲೇಷನ್ ಫೇಲ್ಯೂರ್, ಲೈಟಿಂಗ್, ಆರ್ಕಿಂಗ್ ಗ್ರೌಂಡ್. ಸೊ ಯಾವ್ದ್ರಲ್ಲಿ ನಮಗೆ ಹೈ ವೋಲ್ಟೇಜ್ ಕ್ರಿಯೇಟ್ ಆಗುತ್ತಪ್ಪ ಅಂದರೆ ಲೈಟಿಂಗ್. ಸ್ಟೇಟ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ನ್ಯೂಮರಿಕಲ್ ರಿಲೇ. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ನ್ಯೂಮರಿಕಲ್ ರಿಲೇ. ಸೊ ಆಪ್ಷನ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಥರ್ಮಲ್ ಎಫೆಕ್ಟ್, ಮೈಕ್ರೋಪ್ರೊಸೆಸರ್ ಬೇಸ್ಡ್ ಡಿಜಿಟಲ್ ಆಪರೇಷನ್, ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್. ಸೊ ಆನ್ಸರ್ ಇಸ್ ಮೈಕ್ರೋಪ್ರೊಸೆಸರ್ ಬೇಸ್ಡ್ ಡಿಜಿಟಲ್ ಆಪರೇಷನ್. ಸೊ ನ್ಯೂಮರಿಕಲ್ ರಿಲೇ ಅಂದರೆ ಅದು ಮೈಕ್ರೋಪ್ರೊಸೆಸರ್ ಬೇಸ್ಡ್ ಮೇಲೆ ವರ್ಕ್ ಆಗುತ್ತೆ. ಸೊ ಮೈಕ್ರೋಪ್ರೊಸೆಸರ್ ಬೇಸ್ಡ್ ಡಿಜಿಟಲ್ ಆಪರೇಷನ್. ಸೊ ಅದರ ವರ್ಕಿಂಗ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯೂಮರಿಕಲ್ ರಿಲೇ. ಸೊ ಹೇಗಾಗುತ್ತೆ ಅಂತೇಳಿ ಬ್ಲಾಕ್ ಡಯಾಗ್ರಾಮ್ ಕೂಡ ಕೊಟ್ಟಿದ್ದೀನಿ ನಾನು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಫೋರ್ತ್ ಒನ್, ಕ್ಲಾಸಿಫೈ ಅರೆಸ್ಟರ್ ಹ್ಯಾವಿಂಗ್ ಆರನ್ ಶೇಪ್ಡ್ ಎಲೆಕ್ಟ್ರೋಡ್. ಸೊ ಆರನ್ ಶೇಪ್ಡ್ ಎಲೆಕ್ಟ್ರೋಡ್. ಸೊ ಯಾವುದಲ್ಲಿದೆ? ರಾಡ್ ಗ್ಯಾಪ್ ಅರೆಸ್ಟರ್, ಹಾರನ್ ಗ್ಯಾಪ್ ಅರೆಸ್ಟರ್, ವಾಲ್ ಅರೆಸ್ಟರ್, ಜಿನ್ ಓ ಅರೆಸ್ಟರ್. ಸೊ ಆನ್ಸರ್ ಇಸ್ ಹಾರ್ನ್ ಗ್ಯಾಪ್ ಅರೆಸ್ಟರ್. Identify the protective device used to observe surge energy. So which component used to observe surge energy? So option is fuse, surge observer, so isolator, reactor. The answer is surge observer. Sixth one, recall the causes of over voltage due to repeated arc formation and extinction. So option is resonance, switching surge, arcing ground, lighting. So ನೋಡಿ, repeated arc formation and extension. So ಯಾವ್ದಾರು ಬರುತ್ತೆ? over voltage due to arcing ground. So answer is arcing ground. Answer C.
ಸ್ಟೇಟ್ ಒನ್ ಅಡ್ವಾಂಟೇಜ್ ಆಫ್ ನ್ಯೂಮೆರಿಕಲ್ ರಿಲೇ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ನ್ಯೂಮೆರಿಕಲ್ ರಿಲೇದು ಅಡ್ವಾಂಟೇಜ್, ಸೊ ಹೈ ಮೇಂಟೆನೆನ್ಸ್, ಅಲ್ಲಿ ಮೇಂಟೆನೆನ್ಸ್ ಹೈ ಅಂತ ಬಂತಂದ್ರೆ ಡಿಸ್ಅಡ್ವಾಂಟೇಜ್, ಸ್ಲೋ ಆಪರೇಷನ್, ಇವೆಂಟ್ ರೆಕಾರ್ಡಿಂಗ್ ಫೆಸಿಲಿಟಿ, ಲಾರ್ಜ್ ಸೈಜ್. ಸೊ ಆನ್ಸರ್ ಈಸ್ ಇವೆಂಟ್ ರೆಕಾರ್ಡಿಂಗ್ ಫೆಸಿಲಿಟಿ. ಸೊ ಏನೇನು ಆಗುತ್ತೆ ಅದೆಲ್ಲನೂ ಕೂಡ ಇದರಲ್ಲಿ ರೆಕಾರ್ಡಿಂಗ್ ಮಾಡ್ಬೋದು. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ನ್ಯೂಮೆರಿಕಲ್ ರಿಲೇ. ನೆಕ್ಸ್ಟ್, ಐಡೆಂಟಿಫೈ ಅರೆಸ್ಟರ್ ಸೂಟಬಲ್ ಫಾರ್ ಸಿಂಪಲ್ ಲೋ ಕಾಸ್ಟ್ ಪ್ರೊಟೆಕ್ಷನ್. ಸೊ ಯಾವುದು ಅರೆಸ್ಟರ್, ಲೈಟಿಂಗ್ ಅರೆಸ್ಟರ್ ಆಗಿರ್ಬೋದು, ಯಾವ ಅರೆಸ್ಟರ್ ಸೂಟಬಲ್ ಫಾರ್ ಸಿಂಪಲ್ ಲೋ ಕಾಸ್ಟ್ ಪ್ರೊಟೆಕ್ಷನ್? ಸೊ ಅದರಲ್ಲಿ 4 ಆಪ್ಷನ್: ರಾಡ್ ಗ್ಯಾಪ್ ಅರೆಸ್ಟರ್, ವಾಲ್ ಅರೆಸ್ಟರ್, ಮೆಟಲ್ ಆಸಿಡ್ ಅರೆಸ್ಟರ್, ಅಂದ ಮೇಲ್ಗಡೆ ಜಿನ್ ಅಂತ ನೋಡಿದ್ವಲ್ಲ ಅದೇ ಇದು ಮೆಟಲ್ ಆಸಿಡ್ ಅರೆಸ್ಟರ್. ನೆಕ್ಸ್ಟ್, ಎಕ್ಸ್ಪ್ಲೋಸ್ ಅರೆಸ್ಟರ್. ಸೊ ಆನ್ಸರ್ ಈಸ್ ರಾಡ್ ಗ್ಯಾಪ್ ಅರೆಸ್ಟರ್. ರಾಡ್ ಗ್ಯಾಪ್ ಅರೆಸ್ಟರ್ ಈಸ್ low cost protection. Next, 9th one, recall the component connected in series in Ferranti search arrestor. So Ferranti search arrestor ಅಲ್ಲಿ ಯಾವುದನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಫಿಗರ್ ಆಫ್ Ferranti search ಅಬ್ಸರ್ವರ್. ಸೊ ಯಾವುದಪ್ಪ ಅಂದರೆ ನೋಡಿ, ಚೌಕ್ ಕಾಯಿಲ್ ಈ ಸೀರೀಸ್ ಕನೆಕ್ಷನ್. ಚೌಕ್ ಕಾಯಿಲ್. ಮ್ಯಾಚ್ ದ ಪ್ರೊಟೆಕ್ಷನ್ ಡಿವೈಸ್ ವಿತ್ ಅಪ್ಲಿಕೇಶನ್. ಸೊ ಇಲ್ಲಿ ಮ್ಯಾಚ್ ಮಾಡಬೇಕು. ಮ್ಯಾಚ್ ದ ಪ್ರೊಟೆಕ್ಷನ್ ಡಿವೈಸ್ ವಿತ್ ಅಪ್ಲಿಕೇಶನ್. ಸರ್ಚ್ ಅಬ್ಸರ್ವರ್, ಸೊ ವೋಲ್ಟೇಜ್ ಮೆಜರ್ಮೆಂಟ್, ಲೈಟಿಂಗ್ ಅರೆಸ್ಟರ್, ಸರ್ಚ್ ಪ್ರೊಟೆಕ್ಷನ್, ನ್ಯೂಮರಿಕಲ್ ರಿಲೇ, ಮೆಕ್ಯಾನಿಕಲ್ ಪ್ರೊಟೆಕ್ಷನ್. ಸೊ R gap arrestor, frequency control. So answer is lighting arrestor. So matching ಯಾದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಸರ್ಚ್ ಪ್ರೊಟೆಕ್ಷನ್. ಸೊ ಆನ್ಸರ್ ಇಸ್ ಲೈಟಿಂಗ್ ಅರೆಸ್ಟರ್, ಸರ್ಚ್ ಪ್ರೊಟೆಕ್ಷನ್ಗೆ ಯೂಸ್ ಮಾಡ್ತೀವಿ. ಆಪ್ಷನ್ ಇಸ್ ಬಿ. ನೆಕ್ಸ್ಟ್, ಪಾರ್ಟ್ ಎಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಆಪ್ಷನಲ್ಲಿ ಅವರು ಫಿಲ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ, ಅದನ್ನು ಸೆಲೆಕ್ಟ್ ಮಾಡೋದು. ಸೊ ನ್ಯೂಮರಿಕಲ್ ರಿಲೇ ಯೂಸಸ್ ಡ್ಯಾಶ್ ಬೇಸ್ಡ್ ಡಿಜಿಟಲ್ ಆಪರೇಷನ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ? ನ್ಯೂಮರಿಕಲ್ ರಿಲೇ ಯೂಸಸ್ ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಡಿಜಿಟಲ್ ಆಪರೇಷನ್. ಲೈಟಿಂಗ್ ಪ್ರೋಸೆಸ್ ವೆರಿ ಹೈ ವೋಲ್ಟೇಜ್ ಡ್ಯಾಶ್ ಇನ್ ಟ್ರಾನ್ಸ್ಮಿಷನ್ ಲೈನ್, ಸರ್ಚ್ ಇನ್ ಟ್ರಾನ್ಸ್ಮಿಷನ್ ಲೈನ್. Horn gap arrestor, the arc move dash along the horn gap. So upward ಅಲ್ಲಿ ಮೂವ್ ಆಗುತ್ತೆ. Ferranti search observer reduce search voltage dash magnetic and stiffness. Switching search are caused during switching on or off of ಸರ್ಕ್ಯೂಟ್ ಬ್ರೇಕರ್ ಅಲ್ಲಿ ಯೂಸ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್, ರಿಯಾಕ್ಟರ್ ಅಂಡ್ ಟ್ರಾನ್ಸ್ಮಿಷನ್ ಲೈನ್. ಸೊ ಸ್ವಿಚಿಂಗ್ ಸರ್ಚ್ ಆರ್ ಕಾಸಸ್ ಡ್ಯೂರಿಂಗ್ ದಿ ಸ್ವಿಚಿಂಗ್ ಆನ್, ಸ್ವಿಚ್ ಆನ್ ಆರ್ ಆಫ್ ಮಾಡುವಾಗ ಏನಾಗುತ್ತೆ? ಸರ್ಕ್ಯೂಟ್ ಬ್ರೇಕರ್, ಟ್ರಾನ್ಸ್ಫಾರ್ಮರ್, ರಿಯಾಕ್ಟರ್ ಅಂಡ್ ಟ್ರಾನ್ಸ್ಮಿಷನ್ ಲೈನ್. ಸೊ ಎಲ್ಲ ಆನ್ಸರ್ ಕೂಡ ಒಂದೇ ಕಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಪಾರ್ಟ್ ಬಿ, 2 ಮಾರ್ಕ್ಸ್ ಕ್ವಶನ್. ಡಿಫೈನ್ ನ್ಯೂಮರಿಕಲ್ ರಿಲೇ. ನ್ಯೂಮರಿಕಲ್ ರಿಲೇ ಅಂತ ಹೇಳಿ ಅಂದರೆ ಡಿಫೈನ್ ಮಾಡಲಿಕ್ಕೆ ಹೇಳಿದರೆ, ಸೊ ಸಿಂಪಲ್ ಆಗಿ ಬರೀಬೋದು. ನ್ಯೂಮರಿಕಲ್ ರಿಲೇ ಆರ್ ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಪ್ರೊಟೆಕ್ಷನ್ ಡಿವೈಸ್ ಡಿಸೈನ್ ಟು ಡಿಟೆಕ್ಟ್ ಫಾಲ್ಟ್ ಆ್ಯಂಡ್ ಇಶ್ಯೂಸ್ ಟ್ರಿಪ್ ಆರ್ ಅಲಾರಮ್ ಸಿಗ್ನಲ್. ಸೊ ನ್ಯೂಮರಿಕಲ್ ರಿಲೇ ಯಾವುದನ್ನ ಮಾಡುತ್ತಾರೆ? ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಪ್ರೊಟೆಕ್ಷನ್ ಡಿವೈಸ್ ಡಿಸೈನ್ ಟು detect fault and issues, trip or alarm signals. There are programmable, ಅದನ್ನು ಪ್ರೋಗ್ರಾಮ್ ಇಂದ ಮಾಡುತ್ತೆ, and offer multiple protection function. ಅದರಲ್ಲಿ ಮಲ್ಟಿಪಲ್ ಪ್ರೊಟೆಕ್ಷನ್ ಫಂಕ್ಷನ್ ಮಾಡ್ಬೋದು, such as overcurrent, earth fault, differential distance protection, etc. ಸೊ ಇದು ನ್ಯೂಮರಿಕಲ್ ರಿಲೇದು ಫಂಕ್ಷನ್.
ನೆಕ್ಸ್ಟ್ ಲಿಸ್ಟ್ ಎನಿ ಟು ಅಡ್ವಾಂಟೇಜ್ ಆಫ್ ನ್ಯೂಮರಿಕಲ್ ರಿಲೇ. ಸೊ ಇದರಲ್ಲಿ 10ರಿಂದ 12 ಅಡ್ವಾಂಟೇಜ್ ಇದೆ. ಸೊ ಮುಂದೆ ಹೋಗ್ತಾ ಎಲ್ಲ ಕೊಟ್ಟಿದ್ದೀನಿ ನಾನು ಅದಕ್ಕೆ ಪದೇ ಹೇಳೋದು 5 ಮಾರ್ಕ್ಸದ 10 ಮಾರ್ಕ್ಸದ ಹೋಗಿ ಇದರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿದ್ರೆ ಈ ಎಲ್ಲ ಕ್ವಶನ್ ಕೂಡ ನಿಮಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಇದರೊಳಗೆ ಕವರ್ ಆಗುತ್ತೆ. ಆ್ಯಕ್ಚುಲಿ ಇದರಲ್ಲಿ ಜಾಸ್ತಿ ಕ್ವಶನ್ಗಳಿಲ್ಲ. ನೀವು ನೋಡಿದ್ರೆ ಇಷ್ಟೊಂದು ಕ್ವಶನ್ ಕೊಡ್ತಾರೆ ಅಂತೇಳಿ ನಾವು ನರ್ವಸ್ ಆಗೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ MCQ, ಫಿಲ್ ದ ಬ್ಲ್ಯಾಂಕ್ಸ್, 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್. ಸೊ ಇದರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ರಿಮೈನಿಂಗ್ 2 ಮಾರ್ಕ್ಸ್ ಅಂತ 3 ಮಾರ್ಕ್ಸ್ 10 ಕ್ವಶನ್ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಲೀಸ್ಟ್ ಎನಿ ಟು ಅಡ್ವಾಂಟೇಜ್ ಆಫ್ ನ್ಯೂಮರಿಕಲ್ ರಿಲೇ: ಹೈ ಅಕ್ಯುರೆನ್ಸಿ, ಫಾಸ್ಟ್ ಆಪರೇಷನ್. State any 2 causes of internal over voltage. Any 2 causes of internal over voltage. Internal over voltage ಅಲ್ಲಿ ಏನೇನು ಕಾರಣ? Switching, surge, insulation, failure. Identify the effect of lighting on transmission line. So identify the effect of lighting transmission line. So damage due to ಟ್ರಾನ್ಸ್ಮಿಷನ್ ಲೈನ್, ಇನ್ಸುಲೇಷನ್, ಬ್ರೇಕ್ ಡೌನ್. ಸೊ ಏನೇನು ಲೈಟಿಂಗ್ ಎಫೆಕ್ಟಿಂದ ಏನೇನು ಆಗ್ಬೋದು ಅಂತ. ಸೊ ಡ್ಯಾಮೇಜ್ ಆಫ್ ಟ್ರಾನ್ಸ್ಮಿಷನ್ ಲೈನ್ ಡ್ಯಾಮೇಜ್ ಆಗ್ಬೋದು ಅಥವಾ ಇನ್ಸುಲೇಷನ್ ಬ್ರೇಕ್ ಡೌನ್ ಆಗ್ಬೋದು. ನೆಕ್ಸ್ಟ್ 5th ಒನ್, ರೀಕಾಲ್ ದ ಟೈಪ್ಸ್ ಆಫ್ ಲೈಟಿಂಗ್ ಅರೆಸ್ಟರ್. ಸೊ ಯಾವ ಲೈಟಿಂಗ್ ಅರೆಸ್ಟರ್ಸ್ಗಳಿದ್ದಾವೆ ಅದರ ಟೈಪ್ಸ್ ಕೇಳಿದರೆ. ಸೊ 6 ಟೈಪ್ ಇದೆ, ಇಲ್ಲಿ ಕೊಟ್ಟಿದೆ ನೋಡಿ. ರಾಡ್ ಗ್ಯಾಪ್ ಅರೆಸ್ಟರ್, ಹಾರನ್ ಗ್ಯಾಪ್ ಅರೆಸ್ಟರ್, ಮಲ್ಟಿ ಗ್ಯಾಪ್ ಅರೆಸ್ಟರ್, ಎಕ್ಸ್ಮೋಷನ್ ಟೈಪ್ ಅರೆಸ್ಟರ್, ವಾಲ್ಯೂಮ್ ಟೈಪ್ ಅರೆಸ್ಟರ್, ಮೆಟಲ್ ಆಕ್ಸೈಡ್ ಜಿನ್ ಓ ಅರೆಸ್ಟರ್. ನೆಕ್ಸ್ಟ್ 6th ಕ್ವಶನ್, ಲೀಸ್ಟ್ ಅಡ್ವಾಂಟೇಜ್ ಆಫ್ ರಾಡ್ ಗ್ಯಾಪ್ ಅರೆಸ್ಟರ್. ದಿಸ್ ಇಸ್ ರಾಡ್ ಗ್ಯಾಪ್ ಅರೆಸ್ಟರ್. ಇದರದ್ದು ಅಡ್ವಾಂಟೇಜ್ ಕೇಳಿದರೆ. ಸೊ ಸಿಂಪಲ್ ಕನ್ಸ್ಟ್ರಕ್ಷನ್, ಲೋ ಕಾಸ್ಟ್ ಆ್ಯಂಡ್ ಈಸಿ ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ. ನೇಮ್ ದ ಮೇನ್ ಪಾರ್ಟ್ಸ್ ಆಫ್ ಫಿರೆಂಟಿ ಟೈಪ್ ಸರ್ಚ್ ಅಬ್ಸರ್ವರ್. ಸೊ ಇದರಲ್ಲಿ ಈ ಫಿಗರ್ ನೋಡಿ. ಈ ಫಿಗರಲ್ಲಿ ವಾಟ್ ಆರ್ ದ ಮೇನ್ ಪಾರ್ಟ್ಸ್ ಏನೇನು ಬರುತ್ತೆ. ಸೊ ಈ ಫಿಗರ್ ನೋಡಿದ ಸಾಕು ಬರಿಬೋದು. ಏರ್ ಕೋರ್ ಇಂಡಕ್ಟರ್ ಮೀನ್ಸ್ ಚೌಕ್ ಕಾಯಿಲ್. ನೆಕ್ಸ್ಟ್ ಇನ್ಸುಲೇಟೆಡ್ ಮೆಟಲಿಕ್ ಶೀಟ್ ಕನೆಕ್ಟೆಡ್ ಟು earth, and next conducting wire to around the insulated core. Simulate the working of iron gap arrestor. ಸೊ ಇದನ್ನು ಈ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ಇದು 5 ಮಾರ್ಕ್ಸ್ ಕ್ವಶನ್ಗೂ ಬಂದಿದೆ, ಇದು 10 ಮಾರ್ಕ್ಸ್ ಕ್ವಶನ್ ಕೂಡ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಹಾರನ್ ಗ್ಯಾಪ್ ಅರೆಸ್ಟರ್. ಸೊ ಅಂಡರ್ ನಾರ್ಮಲ್ ಕಂಡೀಷನ್ ನೋ ಕರೆಂಟ್ ಫ್ಲೋ ಇನ್ ಏರ್ ಗ್ಯಾಪ್. ಸೊ ನಾರ್ಮಲ್ ಕಂಡೀಷನ್, ನಾರ್ಮಲ್ ಆಗಿದೆ ಅಂದಾಗ ದೇರ್ ಇಸ್ ನೋ ಕರೆಂಟ್ ಫ್ಲೋ ಇನ್ ಏರ್ ಗ್ಯಾಪ್. ಡ್ಯೂರಿಂಗ್ ದಿ ಲೈಟಿಂಗ್ ಸರ್ಜ್. ಸೊ ಲೈಟಿಂಗ್ ಆದಾಗ ಏರ್ ಗ್ಯಾಪ್ ಬ್ರೇಕ್ಸ್ ಡೌನ್ ಆ್ಯಂಡ್ ಆರ್ಕ್ ಫಾರ್ಮ್. ಸೊ ಏರ್ ಗ್ಯಾಪ್ ಏನಾಗುತ್ತೆ, ಬ್ರೇಕ್ ಡೌನ್ ಆ್ಯಂಡ್ ಆರ್ಕ್ ಫಾರ್ಮ್. ಹೀಟ್ ಪ್ರೊಡ್ಯೂಸ್ ಬೈ ಆರ್ಕ್ ಕಾಸಸ್ hot air to rise upward. ಸೊ ಅಪ್ವರ್ಡ್ ಆಗಿ ರೈಸ್ ಆಗ್ತಾ ಹೋಗುತ್ತೆ. ಆರ್ಕ್ ಮೂವ್ಸ್ ಅಪ್ವರ್ಡ್. ಹೀಟ್ ಪ್ರೊಡ್ಯೂಸ್ ಬೈ ಆರ್ಕ್ ಕಾಸಸ್ ಹಾಟ್ ಏರ್ ಟು ರೈಸ್ ಅಪ್ವರ್ಡ್. ಆರ್ಕ್ ಮೂವ್ ಅಪ್ವರ್ಡ್ ಅಲಾಂಗ್ ದಿ ಆರನ್ ಗ್ಯಾಪ್. ಸೊ ಆರನ್ ಗ್ಯಾಪಲ್ಲಿ ಅಪ್ವರ್ಡ್ ಮೂವ್ ಆಗ್ತಿದೆ ನೋಡಿ. ನೆಕ್ಸ್ಟ್ ಆರ್ಕ್ ಗ್ಯಾಪ್ ಡಿಸ್ಟೆನ್ಸ್ ಇನ್ಕ್ರೀಸ್. ಗ್ಯಾಪ್ ಡಿಸ್ಟೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆ್ಯಂಡ್ ಆರ್ಕ್ ಎಕ್ಸ್ಟಿನ್ಯೂಷರ್ ಆಟೋಮೆಟಿಕಲಿ ಸರ್ಚ್ ಕರೆಂಟ್ ಫಾಲ್ಟಿ ಫ್ಲೋ ಟು ಅರ್ತ್. ಸೊ ಇದು ನಮ್ಮ ವರ್ಕಿಂಗ್. ಸೊ ಇದು ಸಿಂಪಲ್ ಆಗಿ ಇದೆ, ಮತ್ತು 6 ಪಾಯಿಂಟನ್ನು ಈಸಿಯಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇದು ತುಂಬ ಸಲ ರಿಪೀಟ್ ಆಗುತ್ತೆ. ಇದು 3 ಮಾರ್ಕ್ಸ್ ಅಲ್ಲ 5 ಮಾರ್ಕ್ಸ್ ಕ್ವಶನ್ಗಳು ಕೂಡ ಇದು ರಿಪೀಟ್ ಆಗೋಂಥ ಕ್ವಶನ್ ಬೇಕಾದ್ರೆ ಅಬ್ಸರ್ವ್ ಮಾಡಿ. ಸ್ಟೇಟ್ ಎನಿ 2 ಅಪ್ಲಿಕೇಶನ್ ಆಫ್ ಸರ್ಚ್ ಅಬ್ಸರ್ವರ್. ಸೊ ಎನಿ 2 ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಪ್ರೊಟೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಲೈನ್ ಪ್ರೊಟೆಕ್ಷನ್. ಸೊ ಇದರಲ್ಲಿ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸಿಫೈ ಎಲೆಕ್ಟ್ರೋಮೆಕ್ಯಾನಿಕಲ್
static and numerical relay based on working principle. ಸೊ ಕ್ಲಾಸಿಫೈ ಮಾಡಬೇಕಾಗಿದೆ ಒಂದು ಟೈಪ್ಸ್ ಆಫ್ ರಿಲೇ ವರ್ಕಿಂಗ್ ಪ್ರಿನ್ಸಿಪಲ್. 3 ರಿಲೇ ಕೊಟ್ಟಿದ್ದೀನಿ. ಸೊ ಎಲೆಕ್ಟ್ರೋ ಮೆಕ್ಯಾನಿಕಲ್ ರಿಲೇ, ಸೊ ಇದರಲ್ಲಿ ಏನಪ್ಪ ವರ್ಕಿಂಗ್ ಪ್ರಿನ್ಸಿಪಲ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಪರೇಷನ್. ನೆಕ್ಸ್ಟ್ ಸ್ಟಾಟಿಕ್ ರಿಲೇ, ಸೊ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ನೆಕ್ಸ್ಟ್ ಒನ್ ನ್ಯೂಮರಿಕಲ್ ರಿಲೇ. ಸೊ ನ್ಯೂಮರಿಕಲ್ ರಿಲೇ ಯಾವ್ದು ಮಾಡ್ಬೋದು, ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಡಿಜಿಟಲ್ ಆಪರೇಷನ್. ಸೊ ಕ್ಲಾಸಿಫೈ ಎಲೆಕ್ಟ್ರೋಮೆಕ್ಯಾನಿಕಲ್, ಸ್ಟಾಟಿಕ್ ಆ್ಯಂಡ್ ನ್ಯೂಮರಿಕಲ್ ಬೇಸ್ಡ್ ಆನ್ ವರ್ಕಿಂಗ್ ಪ್ರಿನ್ಸಿಪಲ್. 3 ವರ್ಕಿಂಗ್ ಪ್ರಿನ್ಸಿಪಲಲ್ಲಿ ಕೊಟ್ಟಿದ್ದೀವಿ ನೋಡಿ ಏನು ವರ್ಕಿಂಗ್ ಆಗುತ್ತೆ ಅಂತೇಳಿ. ಸೊ ದಿಸ್ ಈಸ್ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೋಡಿ ಫಸ್ಟ್ ಒನ್ ಅದರಲ್ಲಿ ಎಕ್ಸ್ಪ್ಲೇನ್ ಅಡ್ವಾಂಟೇಜ್ ಆಫ್ ನ್ಯೂಮರಿಕಲ್ ರಿಲೇ. ಸೊ ಇದು ನ್ಯೂಮರಿಕಲ್ ರಿಲೇ, ಇದದು ಅಡ್ವಾಂಟೇಜ್. ಸೊ ಆಲ್ರೆಡಿ ನೋಡಿ 2 ಮಾರ್ಕ್ಸ್ ಕ್ವಶನಲ್ಲೂ ಕೂಡ ಇದು ಬಂದಿತ್ತಿದು. ಸೊ ಇದು 12 ಅಡ್ವಾಂಟೇಜ್ ಇದೆ. ನೀವು ಇದು ಕಲ್ತ್ಕೊಬಿಟ್ರೆ ಎಲ್ಲಿ ಕೇಳಿದ್ರು ಕೂಡ ಬರೀಬೋದು. ಹೈ ಅಕ್ಯುರೆನ್ಸಿ, ಫಾಸ್ಟ್ ಆಪರೇಷನ್, ಮಲ್ಟಿಫಂಕ್ಷನ್ ಪ್ರೊಟೆಕ್ಷನ್ ಇನ್ ಸಿಂಗಲ್ ರಿಲೇ. ಈ ಸಿಂಗಲ್ ರಿಲೇಯಿಂದ ಮಲ್ಟಿ ಪ್ರೊಟೆಕ್ಷನ್ನ ಮಾಡ್ಬೋದು. ಕಾಂಪ್ಯಾಕ್ಟ್ ಸೈಜ್ ಆ್ಯಂಡ್ ಲೆಸ್ ಪ್ಯಾನಲ್ ಸ್ಪೇಸನ್ನು ಕಡಿಮೆ ತಗೊಳುತ್ತೆ. ಲೋ ಮೇಂಟೆನೆನ್ಸ್ ಟು ಆಬ್ಸೆನ್ಸ್ ಆಫ್ ಮೂವಿಂಗ್ ಪಾರ್ಟ್. ಸೊ ಇದು ಲೆಸ್ ಮೇಂಟೆನೆನ್ಸ್ ಇದೆ ಬಿಕಾಸ್ ಆಫ್ ದೇರ್ ಇಸ್ ನೋ ಮೂವಿಂಗ್ ಪಾರ್ಟ್. ನೆಕ್ಸ್ಟ್ ಇವೆಂಟ್ ಆ್ಯಂಡ್ ಫಾಲ್ಟ್ ರೆಕಾರ್ಡಿಂಗ್ ಫೆಸಿಲಿಟಿ. ಸೊ ಎಲ್ಲನೂ ಕೂಡ ಅದರಲ್ಲಿ ರೆಕಾರ್ಡಿಂಗ್ ಮಾಡ್ಬೋದು. ಸೆಲ್ಫ್ ಡಯಾಗ್ನೋಸಿಸ್ ಫೇಲ್ಯೂರ್ ಇಂಪ್ರೂವ್ಸ್ ರಿಲಯಬಿಲಿಟಿ, ಈಸಿ ಸೆಟ್ಟಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್, ಕಮ್ಯುನಿಕೇಷನ್ ಫೆಸಿಲಿಟಿ ವಿತ್ ಕಂಪ್ಯೂಟರ್ ಆ್ಯಂಡ್ ಸ್ಕ್ಯಾಡಾ. ಸೊ ಕಂಪ್ಯೂಟರ್ಗೂ ಮತ್ತು ಸ್ಕ್ಯಾಡಾ ಕೂಡ ಈಸಿ ಕಮ್ಯುನಿಕೇಷನ್ ಮಾಡ್ಬೋದು. ಲೋ ಪವರ್ ಕನ್ಸ್ಯೂಮ್ಷನ್, ಹೈ ರಿಲಯಬಿಲಿಟಿ ಆ್ಯಂಡ್ ಸ್ಟೆಬಿಲಿಟಿ, ಈಸಿ ಡಾಟಾ ಸ್ಟೋರೇಜ್ ಆ್ಯಂಡ್ fault analysis. So this is the advantage of numerical relay. Next, second question. Describe the phenomena of lighting. So lighting ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ, ಈ ಮಿಂಚು ಅಂತ ಹೇಳ್ತಾರೆ, ಇದನ್ನು ಹೇಗೆ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದೆ ನೋಡಿ. ಕ್ಲೌಡ್ ಕಂಟೈನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಸೊ ಕ್ಲೌಡ್ ಕಂಟೈನ್ negative charge in the cloud. During the storm, charge separation occurs inside the cloud. So negative charge accumulate at the lower part of the cloud. So negative charge accumulate lower part of the cloud. So positive charge is induced on earth surface. So ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಸೊ ವ್ಯಾನ್ ವೋಲ್ಟೇಜ್ ಡಿಫ್ರೆನ್ಸ್, ಎರಡರಿಂದ ಯಾವಾಗ ವೋಲ್ಟೇಜ್ ಡಿಫ್ರೆನ್ಸ್ ಬಿಕಮ್ ವೆರಿ ಹೈ, ದ ಏರ್ ಇನ್ಸುಲೇಷನ್ ಬ್ರೇಕ್ ಡೌನ್. ಸೊ ಎರಡರದ್ದು ವೋಲ್ಟೇಜ್ ಡಿಫ್ರೆನ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಏರ್ ಇನ್ಸುಲೇಷನ್ ಬ್ರೇಕ್ ಡೌನ್. ಹೈ ಕರೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅಕ್ರಾಸ್ ಬಿಟ್ವೀನ್ ಕ್ಲೌಡ್ ಆ್ಯಂಡ್ ಅರ್ತ್. ಸೊ ಇದು ಎರಡರ ಮಧ್ಯದಲ್ಲಿ ಏನಾಗುತ್ತಪ್ಪ ಅಂದರೆ ಹೈ ಕರೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ನಮಗೆ ಸಿಡ್ಲು ಬರೋ ಅಂದರೆ ಮಿಂಚಿಂಗ್ ಬರೋ ಚಾನ್ಸಸ್. ದಿಸ್ ಡಿಸ್ಚಾರ್ಜ್ ಈಸ್ ಕಾಲ್ಡ್ ಲೈಟಿಂಗ್ ಪ್ರೊಡ್ಯೂಸ್ ವೆರಿ ಹೈ ವೋಲ್ಟೇಜ್ ಸರ್ಜ್ ಇನ್ ಟ್ರಾನ್ಸ್ಮಿಷನ್ ಲೈನ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಡಿಸ್ಕಸ್ ದ ಕಾಸಸ್ ಆಫ್ ಸ್ವಿಚಿಂಗ್ ಸರ್ಜ್ ಇನ್ ಪವರ್ ಸಿಸ್ಟಮ್. ಸೊ ಡಿಸ್ಕಸ್ ಕಾಸಸ್ ಆಫ್ ಸ್ವಿಚಿಂಗ್ ಆನ್ ಆ್ಯಂಡ್ ಆಫ್ ಮಾಡೋ ಸರ್ಜಿಂಗ್ ಇನ್ ಪವರ್ ಸಿಸ್ಟಮಲ್ಲಿ ಏನೇನಾಗುತ್ತೆ. ಸೊ ಕಾಸ್ ಆದ್ರೆ ಡ್ಯೂರಿಂಗ್ ಸ್ವಿಚಿಂಗ್ ಆನ್ ಆ್ಯಂಡ್ ಆಫ್ ಸರ್ಕ್ಯೂಟ್ ಬ್ರೇಕಲ್ಲಿ ಆನ್ ಆ್ಯಂಡ್ ಆಫ್ ಮಾಡಬೇಕಾದ್ರೆ ಸೊ ಸರ್ಜಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮೀನ್ಸ್ ಟ್ರಾನ್ಸ್ಫಾರ್ಮರ್, ರಿಯಾಕ್ಟರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಲೈನ್. ಸಡನ್ ಚೇಂಜಸ್ ಇನ್ ಕರೆಂಟ್ ಪ್ರೊಡ್ಯೂಸ್ ಹೈ ಟ್ರಾನ್ಸಿಯಂಟ್ ವೋಲ್ಟೇಜ್. ದಿಸ್ ಸರ್ಜ್ ಟ್ರಾವೆಲ್ ಥ್ರೂ ಹೈ ಪವರ್ ಸಿಸ್ಟಮ್. ನೆಕ್ಸ್ಟ್ ಫೋರ್ತ್ ಒನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಲೆಕ್ಟ್ರೋಮೆಕ್ಯಾನಿಕಲ್, ಸ್ಟಾಟಿಕ್ ಆ್ಯಂಡ್ ನ್ಯೂಮರಿಕಲ್ ರಿಲೇ. ನೋಡಿ, ಇದು ಅಗೇನ್ ಮತ್ತೆ ರಿಪೀಟೆಡ್ ಕ್ವಶನ್, 3ಕ್ಕೂ ಕಂಪ್ಯಾರಿಸನ್. ಅಲ್ಲಿ ಓನ್ಲಿ ಫಾರ್ ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ ಕೇಳಿದ್ರು. ಸೊ ಇದನ್ನು ನೀವು ಕಲ್ತ್ಕೊಂಡ್ರೆ ಎಲ್ಲ ಕೂಡ ಏನು ಕೇಳಿದ್ರು ಕೂಡ ಬರೀಬೋದು. ವರ್ಕಿಂಗ್ ಪ್ರಿನ್ಸಿಪಲ್ ಆಲ್ರೆಡಿ ನೋಡಿದ್ದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಪರೇಷನ್, ಇದರಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ನ್ಯೂಮರಿಕಲ್
ಮೇನ್ ಕಾಂಪೊನೆಂಟ್ಸ್ ಇಲ್ಲಿ ಕಾಯಿಲ್, ಆರ್ಮಚರ್, ಕಾಂಟ್ಯಾಕ್ಟ್ಸ್, ಸ್ಪ್ರಿಂಗ್ ಎಕ್ಸೆಟ್ರಾ. ಇಲ್ಲಿ ಟ್ರಾನ್ಸಿಸ್ಟರ್, ಡಯೋಡ್, ಐಸಿ, ರೆಸಿಸ್ಟರ್, ಕೆಪಾಸಿಟರ್ ಎಕ್ಸೆಟ್ರಾ. ಇಲ್ಲಿ ಮೈಕ್ರೋ ಪ್ರೊಸೆಸರ್, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್, ಮೆಮೊರಿ, ಸಾಫ್ಟ್ವೇರ್ ಎಕ್ಸೆಟ್ರಾ. ಸೊ ಆಪರೇಷನ್ ಮೆಕ್ಯಾನಿಕಲ್ ಮೂಮೆಂಟ್ ಕಾಂಟ್ಯಾಕ್ಟರ್. ಸೊ ಎಲೆಕ್ಟ್ರಾನಿಕ್ ಸ್ವಿಚಿಂಗ್, ಸಾಫ್ಟ್ವೇರ್ ಬೇಸ್ಡ್ ಡಿಸಿಷನ್ ಮೇಕಿಂಗ್. ಸ್ಪೀಡ್ ಸ್ಲೋ, ಫಾಸ್ಟ್ ವೆರಿ ಫಾಸ್ಟ್, accuracy moderate, high very high, size large, medium, compact. So maintenance high, low, very low, flexibility fixed, limited, very high, flexible. Features simple and robust, so better performance, multifunction, communication, recording, self diagnosis. ಸೊ ಇದೆಲ್ಲ ಕಂಪ್ಯಾರಿಸನ್. ಸೊ ನೀವು ಇದು ಕಲ್ತ್ಕೊಂಡ್ರೆ ಎಲ್ಲಿ ಕೇಳಿದ್ರು ಕೂಡ ಬರಿಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ರಾಡ್ ಗ್ಯಾಪ್ ಅರಿಸ್ಟರ್. ಸೊ ಇದು ನೋಡಿ 2 ಮಾರ್ಕ್ಸಲ್ಲೂ ಇತ್ತು ಮತ್ತು ಅಗೇನ್ 3 ಮಾರ್ಕ್ಸಲ್ಲೂ ಕೂಡ ಇದು ರಿಪೀಟೆಡ್ ಕ್ವಶನ್. ಇಲ್ಲಿ ರಿಪೀಟೆಡ್ ಕ್ವಶನ್ನ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಸೊ ನೀವೆಲ್ಲರೂ ಒಂದು ಕಡೆ ನಾನು ಹೇಳೋದೇನಪ್ಪ ಅಂದ್ರೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಅಂದರೆ ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಸೊ ಅದನ್ನು ರಿಪೀಟೆಡ್ ಓದಿ ಆಮೇಲೆ ಇದನ್ನು ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಈ ಕ್ವಶನ್ ರಿಪೀಟ್ ಆಗಿದೆಯಾ ಏನಂತೇಳಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪರೇಷನ್ ಆಫ್ ಆರ್ಮ್ ಗ್ಯಾಪ್ ಅರಿಸ್ಟರ್, ಇದು ಕೂಡ ನೋಡಿ ಡ್ಯೂರಿಂಗ್ ದಿ ಲೈಟಿಂಗ್ ಸರ್ಚ್. ಸೊ ಇದು ಕೂಡ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ಇಂಟರಪ್ಟ್ ದ ಎಫೆಕ್ಟ್ ಆಫ್ ರೆಸೊನೆನ್ಸ್ ಇನ್ ಪವರ್ ಸರ್ಕ್ಯೂಟ್. ಸೊ ಏನು ರೆಸೊನೆನ್ಸ್ ಸರ್ಕ್ಯೂಟಲ್ಲಿ ವಾಟ್ ಆರ್ ದ ಎಫೆಕ್ಟ್ ಆಫ್ ರೆಸೊನೆನ್ಸ್ ಇನ್ ಪವರ್ ಸಿಸ್ಟಮ್. So resonance occurs when inductive reactance becomes equal to capacitive reactance. So ಎರಡು ಈಕ್ವಲ್ ಆಗಿರುತ್ತೆ. In system enter resonant condition and voltage increase gradually. It causes excessive voltage. It causes high heating and insulation failure. ಇದನ್ನೇ ಇಲ್ಲಿ ಮತ್ತೆ ಕೊಟ್ಟಿದೆ ನೋಡಿ. ಡಿಸ್ಕಸ್ ಲಿಮಿಟೇಷನ್ ಆಫ್ ಆರ್ಮ್ ಗ್ಯಾಪ್ ಅರಿಸ್ಟರ್. ಸೊ ಇದ್ರದ್ದು ಆರ್ಮ್ ಗ್ಯಾಪ್ ಅರಿಸ್ಟರ್ದು ಡಿಸ್ಅಡ್ವಾಂಟೇಜ್ ಏನು, ಲಿಮಿಟೇಷನ್. ಸೊ ಪ್ರೊಟೆಕ್ಷನ್ ಲೆವೆಲ್ ಈಸ್ ನಾಟ್ ವೆರಿ ಅಕ್ಯುರೇಟ್. ಸೊ ಪ್ರೊಟೆಕ್ಷನ್ ಲೆವೆಲ್ ನಾಟ್ ವೆರಿ ಅಕ್ಯುರೇಟ್, ನಾಟ್ ಸೂಟಬಲ್ ಫಾರ್ ವೆರಿ ಹೈ ವೋಲ್ಟೇಜ್ ಸಿಸ್ಟಮ್, ಅಫರ್ಡ್ ಬೈ ಅಟ್ಮಾಸ್ಫಿಯರಿಕ್ ಕಂಡೀಷನ್, require regular maintenance. So this is the disadvantage of iron gap arrestor. Next, describe the working principle of Ferranti type surge arrestor. So ಇದು ಕೂಡ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಕೂಡ 5 ಮಾರ್ಕ್ಸ್ ಅಲ್ಲಿ ಮತ್ತೆ ಅಗೇನ್ ರಿಪೀಟ್ ಆಗಿದೆ. ಸೊ Ferranti type surge observer. So what are the working condition principle? So under the normal condition, power frequency current flow normal through the choke coil. So choke coil ನಾರ್ಮಲ್ ಆಗಿ ಫ್ಲೋ ಆಗಿರುತ್ತೆ. ನಾರ್ಮಲ್ ಕಂಡೀಷನ್ ಅಲ್ಲಿ ಪವರ್ ಫ್ರೀಕ್ವೆನ್ಸಿ ಕರೆಂಟ್ ಫ್ಲೋ ನಾರ್ಮಲಿ ಥ್ರೂ choke coil. During the lighting or switching surge, high frequency surge current enter the observer. So observer ಅಲ್ಲಿ ಹೈ ಅಬ್ನಾರ್ಮಲ್ ಕಂಡೀಷನ್ ಅಲ್ಲಿ ಸೊ ಏನಾಗತ್ತಪ್ಪ ಅಂದರೆ surge current enters the observer. High frequency surge current enters the observer. The choke coil offer high resonance to surge current. Next, an electrostatic field is produced between winding and grounding metallic sheet. Surge energy is observed and dissipated to earth. Magnitude and steepness of surge voltage are induced. Electrical equipment get protected from the damage. Next, classify the causes of over voltage with suitable examples. Causes of over voltage ಹೇಗೆ ಆಗುತ್ತೆ? ಸೊ ಇಂಟರ್ನಲ್ ಕಾಸಸ್ ಎಫೆಕ್ಟ್ ಮತ್ತು ಎಕ್ಸ್ಟರ್ನಲ್ ಕಾಸಸ್. So switching surge caused during the switching on and off on circuit breaker, transformer, reactor lines. So next, insulation failure.
So determination of insulation due to gauging and over voltage master etc. Arcing ground arc formation due to line to ground fault and flashover. So resonance occur when inductive reactance equal to capacitive reactance in the system. So external causes, lighting caused by electric charges between cloud and earth with produce a very high voltage surge. So this is very important question. Next ಇದು ಕಂಪೇರಿಸನ್ ಸುಮ್ಮನೆ ಬಂದಿದೆ, ಇದು 10 ಮಾರ್ಕ್ಸ್ ಅಲ್ಲಿ ಬರುತ್ತೆ ಇದು. ನೆಕ್ಸ್ಟ್ 5 marks question. Explain the advantage of numerical relay in modern power system. ಸೊ ಆಲ್ರೆಡಿ ಇದು ರಿಪೀಟೆಡ್ ಕ್ವಶನ್ ನೋಡಿ 12 ಇದೆ, ಈ 12 ಕೂಡ ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ ಬಂದಿದೆ ಮತ್ತೆ ಡಿಸ್ಕ್ರಿಪ್ ಕಂಪ್ಯಾರಿಸನ್ ಬಿಟ್ವೀನ್ ನ್ಯೂಮೆರಿಕಲ್ ಸ್ಟಾಟಿಕ್ ಆ್ಯಂಡ್ electromechanical static and numerical relay. ಸೊ ಆಲ್ರೆಡಿ ಕಂಪ್ಯಾರಿಸನ್ ನಿಮಗೆ ಅವಾಗ ಹೇಳಿದ್ದೀನಿ. ಸೊ ಮತ್ತೆ ಇಲ್ಲೂ ಕೂಡ ಇದು ರಿಪೀಟೆಡ್ ಕ್ವಶನ್ ಸೇಮ್, ಮತ್ತೆ ಇದು ಕೂಡ ಪ್ರೀವಿಯಸ್ ಅಲ್ಲಿ ಹೇಳಿದ್ದು. ಎಕ್ಸ್ಪ್ಲೇನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಾಸಸ್ ಆಫ್ ಓವರ್ ವೋಲ್ಟೇಜ್. ನೋಡಿ ಸೇಮ್ ಕ್ವಶನ್ಗಳು. ಸೊ ಗಾಬರಿ ಆಗೋಂಥದ್ದೇನಿಲ್ಲ, ಒಂದೇ ಕ್ವಶನ್ ರಿಪೀಟ್ ಆಗಿದೆ, ಕೇಳೋ ಮೆಥಡ್ ಚೇಂಜ್ ಆಗಿದೆ ಅಷ್ಟೇ. ನೋಡಿ ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಆಫ್ ಹಾರನ್ ಗ್ಯಾಪ್ ಅರೆಸ್ಟರ್ ಮತ್ತೆ ಇಲ್ಲಿ ಬಂದಿದೆ. ಇಲ್ಲಿ ಡೀಪಾಗಿ ಬರಿತಾ ಹೋಗ್ತೀವಿ. ಇಲ್ಲಿ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದೀನಿ. ಕನ್ಸಿಸ್ಟ್ ಆಫ್ 2 ಹಾರನ್ ಶೇಪ್ಡ್ ಮೆಟಲ್ ರಾಡ್ separated by air gap. So air gap is separated. Lower end are closed together and upper end are wider apart. So one arm is connected to line and other two connected to earth. So ಇದು construction. Next working. So normal condition ಅಲ್ಲಿ ಏನಾಗುತ್ತೆ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ ನೋಡಿ, 6 ಪಾಯಿಂಟ್ ಇರೋದು. ಸೊ ಈ 6 ಪಾಯಿಂಟನ್ನು ಕೂಡ ನೀವು ಬರ್ಕೊತಾ ಹೋದರೆ ಈಸಿಯಾಗಿ ಮಾಡ್ಬೋದು. ಅಂಡರ್ ನಾರ್ಮಲ್ ಕಂಡೀಷನಲ್ಲಿ ನೋ ಕರೆಂಟ್ ಫ್ಲೋ ಥ್ರೂ ದಿ ಏರ್ ಗ್ಯಾಪ್, ಇದು ನಾರ್ಮಲ್ ಕಂಡೀಷನ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏರ್ ಗ್ಯಾಪ್ ಬ್ರೇಕ್ ಡೌನ್ ಆ್ಯಂಡ್ ಆರ್ಕ್ ಫಾರ್ಮ್, ಇಲ್ಲಿ ಆರ್ಕ್ ಫಾರ್ಮ್ ಆಗ್ತಿದೆ. ನೆಕ್ಸ್ಟ್ ಹಾಟ್ ಏರ್ ರೈಸ್ ಆರ್ಕ್ ಮೂವ್ ಅಪ್ವರ್ಡ್ ಆ್ಯಂಡ್ ಗ್ಯಾಪ್ ಡಿಸ್ಟೆನ್ಸ್ ಇನ್ಕ್ರೀಸ್. ನೋಡಿ ಈಗ ಏನಾಗಿದೆ, ಗ್ಯಾಪ್ ಡಿಸ್ಟೆನ್ಸ್ ಈಸ್ ಇನ್ಕ್ರೀಸ್ ಆರ್ ಎಸ್ಟಿಗ್ನೇಷನ್ ಸರ್ಚ್ ಕರೆಂಟ್ ಫ್ಲೋ ಟು ದಿ ಅರ್ತ್. ಸೊ ಇದು ಆಪ್ರೇಷನ್. ಸೊ ಈಸಿಯಾಗಿ ಅರ್ಥ ಆಗುತ್ತೆ, ಈ ಫಿಗರ್ಗಳನ್ನ ನೋಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಡಿಸ್ಕಸ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಪ್ರಿವೆಂಟಿವ್ ಟೈಪ್ ಸರ್ಚ್ ಅಬ್ಸರ್ವರ್. ಸೊ ಮತ್ತೆ ಇದು ಕೂಡ ರಿಪೀಟೆಡ್ ಕ್ವಶನ್. ಸೊ ಇಲ್ಲಿ ಏನಪ್ಪ ಅಂದರೆ ಕನ್ಸ್ಟ್ರಕ್ಷನ್ ಕೇಳಿದ್ದಾರೆ. ಸೊ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತೇಳಿ, ಏರ್ ಕೋರ್, ಇಲ್ಲಿ ಏರ್ ಕೋರ್ ಇಂಡಕ್ಟರ್ insulated metallic sheet connected to the earth. So conducting wire good around the insulated core, choke coil connected in series with the transmission line, metallic sheet is grounded. ಇದು ಅರ್ಥ, ಇದು ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಸೇಮ್ ಅವಲೇ ನಾವು ಇದನ್ನು ವರ್ಕಿಂಗ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ. ದಿಟ್ ಈಸ್ ಎ ವರ್ಕಿಂಗ್. ಸೊ ನಾರ್ಮಲ್ ಕಂಡೀಷನಲ್ಲಿ ಹೇಗಾಗುತ್ತೆ. ಸೊ ಮತ್ತು ಡ್ಯೂರಿಂಗ್ ದಿ ಫಾಲ್ಟ್ ಆರ್ ಲೈಟಿಂಗ್ಸ್. ಸೊ ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು. ನೆಕ್ಸ್ಟ್ ಅಪ್ಲಿಕೇಶನಲ್ಲಿ ಇದು ಮಾಡ್ತೀವಪ್ಪ ಅಂದರೆ ಪ್ರೊಟೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್, ಟ್ರಾನ್ಸ್ಮಿಷನ್ ಲೈನ್ ಪ್ರೊಟೆಕ್ಷನ್, ಸಬ್ಸ್ಟೇಷನ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಲೈಟಿಂಗ್ ಸರ್ಚ್. ಸೊ ದಿಸ್ ದ ಅಪ್ಲಿಕೇಶನ್. ಸೊ ಈ ಕೀ ಪಾಯಿಂಟ್ ಏನು ಬೇಡ, ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಕೀ ಪಾಯಿಂಟ್ ಕೊಟ್ಟಿರೋದು. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್. 10 ಮಾರ್ಕ್ಸ್ ಕ್ವಶನಲ್ಲಿ ಆಲ್ಮೋಸ್ಟ್ ಇಷ್ಟು ಏನು ನೋಡ್ಕೊಂಬಂದಿದ್ವಿ ಇದೆಲ್ಲ ನೋಡಿ ರಿಪೀಟೆಡ್ ಕ್ವಶನ್. ಸೊ ನೀವು ಡೈರೆಕ್ಟಾಗಿ 10 ಮಾರ್ಕ್ಸು 5 ಮಾರ್ಕ್ಸ್ ಕ್ವಶನ್ನ ಬರೆದಿಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ಬೋದು. ಸೊ ಇದು ಕಂಪ್ಯಾರಿಸನ್ ಆಫ್ ಎಲೆಕ್ಟ್ರೋಮೆಕ್ಯಾನಿಕಲ್ ಸ್ಟಾಟಿಕ್ ನ್ಯೂಮೆರಿಕಲ್ ರಿಲೇ ವಿತ್ ಸೂಟಬಲ್ ಪ್ಯಾರಾಮೀಟರ್ಸ್. ಸೊ ಬರ್ಕೊಳ್ಳಿ ಕಂಪ್ಯಾರಿಸನ್. ನೆಕ್ಸ್ಟ್ describe causes of over voltage and explain lighting phenomena with effect and protection method. ಸೊ ನೋಡಿ ಇದನ್ನು ನೀವು ಬರೆದಿಟ್ಕೊಂಡ್ರೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಲೈಟಿಂಗ್ ಫೆನಾಮಿನಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು ಎಫೆಕ್ಟ್ ಆಫ್ ಲೈಟಿಂಗ್, ಪ್ರೊಟೆಕ್ಷನ್ ಅಗೇನೆಸ್ಟ್ ಓವರ್ ವೋಲ್ಟೇಜ್,
ಸೊ ಯಾವ ಯೂಸ್ ಮಾಡ್ತೀವಿ ಪ್ರೊಟೆಕ್ಷನ್ ಯಾವಪ್ಪ ಅಂದ್ರೆ ಲೈಟಿಂಗ್ ಅರೆಸ್ಟರ್, ಪ್ರಾಪರ್ ಗ್ರೌಂಡಿಂಗ್, ಶೀಲ್ಡ್ ವೈರ್, ಸರ್ಚ್ ಅಬ್ಸರ್ವರ್, ಇನ್ಸುಲೇಷನ್, coordination. So effect of lighting. Next, explain working principle, advantage and limitation of air gap arrestor. ಸೊ ಎಲ್ಲ ಅದೇ ಕ್ವೆಶನ್ಗಳು ಇಲ್ಲಿ ಸ್ವಲ್ಪ ಅಡಿಷನ್ ಆಗ್ತಾ ಹೋಗ್ತದೆ. ಇಲ್ಲಿ ಕನ್ಸ್ಟ್ರಕ್ಷನ್ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಕನ್ಸಿಸ್ಟ್ ಆಫ್ 2 ಮೆಟಾಲಿಕ್ ರಾಡ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಏರ್ ಗ್ಯಾಪ್. So separated by small air gap, one rod is connected to line and another one is connected to ground. Simple construction and working already explain ಮಾಡಿರೋದು. ಸೊ ನೋಡಿ ಅದೇ. ನೆಕ್ಸ್ಟ್ ಅಡ್ವಾಂಟೇಜ್. ಸೊ ಸಿಂಪಲ್ ಕನ್ಸ್ಟ್ರಕ್ಷನ್, ಲೋ ಕಾಸ್ಟ್, ಈಸಿ ಮೇಂಟೆನೆನ್ಸ್. ಲಿಮಿಟೇಷನ್, ಪೂರ್ ಪ್ರೊಟೆಕ್ಷನ್ ಲೆವೆಲ್ ಆರ್ ಮೆನಿ continue after searching, not suitable for high voltage system, causes power interruption. So this is the disadvantage. Next ಮತ್ತಾಗೆ ಅದೇ ಕನ್ಸ್ಟ್ರಕ್ಷನ್, ವರ್ಕಿಂಗ್, ಅಡ್ವಾಂಟೇಜ್ ಆ್ಯಂಡ್ ಲಿಮಿಟೇಷನ್ ಆಫ್ ಹಾರ್ನ್ ಗ್ಯಾಪ್ ಅರೆಸ್ಟರ್. ಸೊ ಕನ್ಸ್ಟ್ರಕ್ಷನ್ ಆಲ್ರೆಡಿ ಹೇಳಿದ್ದೀವಿ, ಮತ್ತು ವರ್ಕಿಂಗ್ ಕೂಡ ಇಲ್ಲೇ ಇದೆ. 6 ಸ್ಟೆಪ್ ಇದೆ. Advantage, limitation. Next, last one, explain construction, working of, limitation, application of Ferranti type. ಸೊ ಇಷ್ಟು ನೋಡಿದರೆ ನಿಮ್ಗೆ ಇಲ್ಲಿ ಮೇಜರಾಗಿ ಬರೋದು ಒಂದು ಫೆರೆಂಟಿ ಟೈಪ್ ಸರ್ಚ್ ಅಬ್ಸರ್ವರ್, ಇನ್ನೊಂದು ಹಾರನ್, ಇನ್ನೊಂದು ರಾಡ್. ಸೊ ಈ ಮೂರನ್ನ ನೀವು ಅಪ್ಲಿಕೇಶನ್ನು, ಕನ್ಸ್ಟ್ರಕ್ಷನ್ನು, ವರ್ಕಿಂಗು ಇವೆಲ್ಲ ನೋಡಿಕೊಂಡ್ರೆ ನೀವು ಯಾವುದೇ ಕ್ವಶನ್ ಕೇಳಿದ್ರು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ಅಡ್ವಾಂಟೇಜ್ ಇದು ವರ್ಕಿಂಗ್. ನೆಕ್ಸ್ಟ್ ಅಡ್ವಾಂಟೇಜ್, ಲಿಮಿಟೇಷನ್ ಆ್ಯಂಡ್ ಅಪ್ಲಿಕೇಶನ್. ಸೊ ದಿಸ್ ಈಸ್ ದ ವೀಕ್ 6th ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್. ಸೊ ನೆಕ್ಸ್ಟ್ 7th ವೀಕ್ ಬಿಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.